ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಗೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಕರೆಕ್ಟಾಗಿ ತಿಳಿದುಕೊಡ್ರಿ. ಮೊದಲು ಫಸ್ಟ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಇವಾಗ ಪ್ರೊವಿಷನಲ್ ಅಲೋಟ್ ಆಗಿಲ್ಲ. ಮತ್ತು ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ, ಮತ್ತು ಇವಾಗ ನಾಟ್ ಅಲೋಟೆಡ್ ಐತೆ ಬರತೈತಿ. ನಂಗೆ ಕಾಲೇಜ್ ಅಲೋಟೆಡ್ ಆಗಿಲ್ಲ ಅಂತೇಳಿ ಬರತೈತಿ. ಇವಾಗ ಫಸ್ಟ್ ಒಳಗೂ ಅದೇ ಅಂದ್ರೆ ಮೊನ್ನೆ ಮಾಕ್ ರೌಂಡ್ ಒಳಗೂ ಅದೇ ಸೇಮ್ ಆಗಿತ್ತು, ಇವಾಗೂ ಸೇಮ್ ಕಾಲೇಜ್ ಅಲೋಟ್ ಆಗಿತ್ತು. ಮತ್ತು ಇನ್ನು ಕಟ್ ಆಫ್ ಯಾವಾಗ ಬಿಡ್ತಾರೆ, ಇದಿಷ್ಟು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ. ಎಂಡ್ವರೆಗೂ ನೋಡಿರಿ. ಇಫ್ ನೀವೇನರೇ ಮಿಸ್ ಮಾಡಿಕೊಂಡು ಆಮೇಲೆ ಬಂದು ಕಮೆಂಟ್ ಹಾಕಿದೆ, ನಾ ಮೆಸೇಜ್ ಹಾಕಿದೆ, ರಿಪ್ಲೈ ಕೊಟ್ಟಿಲ್ಲ ಹಂಗೆ ಅಂದ್ರೆ ರೆಸ್ಪಾನ್ಸಿಬಲ್ ಅಲ್ಲ. ನಿಮ್ಮ ಒಂದು ಇದಕ್ಕೆ ಇಟ್ಕೊಂಡು ನಾನು ಹೇಳಕತ್ತೀನಿ. ಕರೆಕ್ಟಾಗಿ ಪೀಸ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ರಿ. ಏನು ವರಿಲ್ಲ, ನಿಮಗೆ ಕಾಲೇಜ್ ಸಿಕ್ಕಿಲ್ಲ ವರಿ ಮಾಡ್ಕೋಬೇಡ್ರಿ, ನಿಮ್ದು ಪ್ರಾಬ್ಲಮ್ ಆಗೈತಿ ವರಿ ಮಾಡ್ಕೋಬೇಡ್ರಿ. ಸೊಲ್ಯೂಷನ್ ನಾ ಕೊಡ್ತೀನಿ, ಸೊಲ್ಯೂಷನ್ ನಾ ಹೇಳ್ತೀನಿ. ನಂದೆಲ್ಲ ಕೆಲಸ ಬಗ್ಸಿಬಿಟ್ಟು ನಿಮಗೆಲ್ಲ ಸೊಲ್ಯೂಷನ್ ಹೇಳಕತ್ತೀನಿ. ಜಸ್ಟ್ ಪೀಸಾಗಿ ಕುಂತು ಒಂದು 2 ಸೆಕೆಂಡ್ ವೀಡಿಯೋ ನೋಡಿರಿ, ನಾನು ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಅಂತ. ಫಸ್ಟ್ನೇದಾಗಿ ಬರೋಣ, ಕಟ್ ಆಫ್ ಯಾವಾಗ ಬರ್ತೈತಿ. ನೋಡಿರಿ, ಇದು ಜಸ್ಟ್ ಪ್ರೊವಿಷನಲ್ ರೌಂಡ್ ಐತಿ. ಅಂದ್ರೆ ಒಂದು ನಿಮಗೆ ಐಡಿಯಾ ಬರಲಿ ಹಿಂಗೆ ಅಂತ ಹೇಳ್ತಾರೆ, ಒಂದು ರೌಂಡ್ ಮಾಡಿರ್ತಾರಲ್ಲ. ಅದ್ರಾಗೆ ಮಾಕ್ ರೌಂಡ್ ಹೆಂಗಿತ್ತಲ್ಲ, ಇದು ಒಂಥರ ಮಾಕೆ ಅನ್ಬೋದು. ಪ್ರೊವಿಷನಲ್. ಈ ಒಂದು ಪ್ರೊವಿಷನಲ್ ಇದಕ್ಕೆ ಕಟ್ ಆಫ್ ಅಂತ ಇರೋದಿಲ್ಲ. ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಏನು ಬರ್ತೈತಿಲ್ಲ, ಅವಾಗ ಕಟ್ ಆಫ್ ರಿಲೀಸ್ ಆಕೈತಿ. ಈಗ ರಿಲೀಸ್ ಆಗೋದಿಲ್ಲ. ಕಟ್ ಆಫಿಗೆ ನೀವು ಫಸ್ಟ್ ರೌಂಡ್ ಮುಗಿದ್ಮೇಲೆ ಕಟ್ ಆಫ್ ಬರ್ತೈತಿ. ಮತ್ತು ಇನ್ನು ನೆಕ್ಸ್ಟ್ ನನಗೆ ಮಾಕ್ ರೌಂಡಲ್ಲಿ ಅಂದರೆ ಮೊನ್ನೆ ನಾವು ರಿಸಲ್ಟ್ ನೋಡಿದ್ವಲ್ಲ ಮಾಕ್ ರೌಂಡಿಂದ, ಅವಾಗ ಒಂದು ಕಾಲೇಜ್ ಅಲೋಟ್ ಆಗಿತ್ತು. ನಾ ಮತ್ತೊಂದು ಸ್ವಲ್ಪ ಎಡಿಟ್ ಎಲ್ಲ ಮಾಡಿದೆ. ಇವಾಗೂ ಸಹ ಸೇಮ್ ಕಾಲೇಜ್ ಅಲೋಟ್ ಆಗೈತಿ, ಯಾಕೆ ಅನ್ನೋದು ನಿಮ್ಮ ಕ್ವಶನ್ ಆಗಿರ್ತೈತಿ. ಇವಾಗೂ ಸಹ ಸೇಮ್ ಕಾಲೇಜ್ ಅಲೋಟ್ ಆಗಿರ್ತೈತಿ, ಯಾಕೆ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಗೆ ಅಗೇನ್ ಅದೇ ಕಾಲೇಜ್ ಸಿಕ್ಕಿರ್ತೈತಿ. ಯಾಕಪ್ಪ ಅಂತಂದರೆ ಮೇಲೆ ನೀವು ಕಾಲೇಜ್ ಆ್ಯಡ್ ಮಾಡಿರ್ಬೋದು, ಬಟ್ ಆ್ಯಡ್ ಮಾಡಿದಂಥ ಕಾಲೇಜ್ಗಳು ಕಟ್ ಆಫ್ ಇದಕ್ಕಿಂತ ಹೈ ಇರ್ಬೋದು. ಅದಕ್ಕೆ ಆ ಕಾಲೇಜ್ ಸಿಕ್ಕಿಲ್ಲ, ನಿಮಗೆ ಈ ಒಂದು ಕಾಲೇಜ್ ಅಗೇನ್ ಅದೇ ಸೇಮ್ ಸಿಕ್ಕೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ ಅವ್ರದ್ದಲ್ಲ, ನಿಮ್ದು. ಯಾಕಂದ್ರೆ ನಿಮ್ಮ ರ್ಯಾಂಕ್ ಜಾಸ್ತಿ ಇರ್ತೈತಿ. ಅದಕ್ಕೆ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಹೊಳೆ ಅಲಾಟ್ ಆಗಿರ್ತೈತಿ. ಇಲ್ಲ, ನನಗೆ ಮೊದಲು ಹೈ ಆರ್ಡರ್ ಪ್ರಿಯಾರಿಟಿ ಇರೋ ಕಾಲೇಜ್ ಅಲಾಟ್ ಆಗಿತ್ತು, ಇವಾಗ ಅದಕ್ಕಿಂತ ಲೋ ಆರ್ಡರ್ ಕಾಲೇಜ್ ಪ್ರಿಯಾರಿಟಿ ಕೆಳಗಿರೋ ಕಾಲೇಜ್ ಸಿಕ್ಕೈತಿ. ಯಾಕೆ ನೋಡ್ರೆ, ಮೊದಲು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಸಿಬಿಚ್ಚಿ ಹಾಕಿಬಿಟ್ಟಿರ್ತಾರೆ, ಹ್ಯಾಂಗೆ ಬೇಕಂಗೆ ತಲೆಗೆ ಬಂದಂಗೆ ಹಾಕಿರ್ತಾರೆ. ಆಮೇಲೆ ಮಾಕ್ ರೌಂಡ್ ರಿಸಲ್ಟ್ ಬಂದ್ಮ್ಯಾಗ ಗೊತ್ತಾಗ್ತೈತಿ. ನಿಮ್ಮ ಥರ ಅವ್ರು ಶಾಣೆ ಇರ್ತಾರೆ. ಏನು ಮಾಡ್ತಾರಪ್ಪ ಅಂತಂದ್ರೆ ಚೆನ್ನಾಗಿರೋ ಕಾಲೇಜನ್ನು ಮೇಲೆ ಹಾಕ್ತಾರೆ, ಅಂದ್ರೆ ಲೋ ಇದ್ದು ಕಾಲೇಜನ್ನ ಕೆಳಗೆ ಕೊಡ್ತಾರೆ. ಅವರು ಪ್ರಿಯಾರಿಟಿ ಸೆಟ್ ಮಾಡ್ಕೋತಾರೆ. ಪ್ರಿಯಾರಿಟಿ ಸೆಟ್ ಮಾಡ್ಕೊಂಡಾಕಾರ ಅವಾಗ ಅವ್ರ ರ್ಯಾಂಕಿಗೆ ಆ ಕಾಲೇಜ್ ಸಿಗ್ತೈತಿ. ನಿಮಗೆ ರ್ಯಾಂಕ್ ಹೈ ಇರೋ ಕಾರಣ ನಿಮಗೆ ಕೆಳಗಿರೋ ಕಾಲೇಜ್ ಸಿಗ್ತೈತಿ. ಈ ರೀತಿ ಆಕೈತಿ. ಪ್ರಾಬ್ಲಮ್ ನಿಮ್ಮದು ಅಲ್ಲ, ಅವ್ರದ್ದು ಅಲ್ಲ. ಅವರು ಒಂದು ಸ್ವಲ್ಪ ತಲೆ ಓಡಿಸಿ ಅವ್ರದ್ದು ನೋಡ್ಕೋಬೇಕಲ್ಲ. ಅವರು ಕೆಳಗಿರೋ ಕಾಲೇಜನ್ನ ಮೇಲೆ ಹಾಕೊತಾರೆ. ಅವಾಗ ಅವ್ರ ರ್ಯಾಂಕ್ ಚೆನ್ನಾಗಿರೋ ಕಾರಣ ಅವ್ರಿಗೆ ಕಾಲೇಜ್ ಅಲಾಟ್ ಆಗ್ತೈತಿ. ನಿಮಗೆ ಕಾಲೇಜ್ ಅಲಾಟ್ ಆಗಿರ್ತೈತಿ, ಬಟ್ ಏನಂದ್ರೆ ಅದು ಅವ್ರ ರ್ಯಾಂಕಿಗೆ ಹೋಯ್ತು ಅಂದಮೇಲೆ ಅಲ್ಲೊಂದು ಸೀಟ್ ಇರ್ತೈತಿ, ಅವ್ರಿಗೆ ಸಿಕ್ತು. ನಿಮಗೆ ಬೇರೆ ಸೀಟ್ ಅಲಾಟ್ ಮಾಡ್ತಾರೆ ಬೇರೆ ಕಾಲೇಜಲ್ಲಿ. ಹಿಂಗಾಗಿ ನಿಮಗೆ ಬೇರೆ ಕಾಲೇಜ್ ಸೀಟ್ ಅಲಾಟ್ ಆಗಿರ್ತೈತಿ. ಇದಾಯ್ತು. ಇನ್ನು ಸೀಟ್ ಅಲಾಟ್ ಆಗಿಲ್ಲ, ನನಗೆ ಮಾಕ್ ರೌಂಡ್ ಒಳಗೂ ಅಲಾಟ್ ಆಗಿಲ್ಲ. ಇದು ಪ್ರೊವಿಷನಲ್ ರೌಂಡ್, ಇಲ್ಲಿಯೂ ಸಹ ಸೀಟ್ ಅಲಾಟ್ ಆಗಿಲ್ಲ. ನಾ ಹೆಂಗೆ ಮಾಡಲಿ ನಂದು ಕೇಳ್ರಿ ಎತ್ತಿರಿ ನೀವು. ಬರೀ ಮಾಡ್ಕೋಬೇಡ್ರಿ ನೀವು. ಕಾಲೇಜ ನಿಮ್ಗೆ ಲಿಸ್ಟ್ ಒಂದಿಷ್ಟು ಆ್ಯಡ್ ಮಾಡೋ ಒಂದಿದೆ, ನೀವು ಆ್ಯಡ್ ಮಾಡಿಲ್ಲ. ಕೆಲವೊಂದಿಷ್ಟು ಮಂದಿ ಆ್ಯಡ್ ಮಾಡಿದ್ರೂ ಸಹ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ನಿಮ್ಮ ರ್ಯಾಂಕಿಗೆ ತಕ್ಕಂಥ ಕಾಲೇಜ್ಗಳು ನೀವು ಆ್ಯಡ್ ಮಾಡಬೇಕು. ನೀವು ಹೆಂಗಪ್ಪ ಅಂತಂದ್ರೆ, ಇವಾಗ ನಿಮ್ಮ ಒಂದು ರ್ಯಾಂಕ್ ಒಂದು 10,000 ಬಂದೈತಿ ನಂದು ಪ್ರಾಕ್ಟಿಕಲ್ ಒಳಗೆ ಅಂದ್ರೆ, ನನಗೆ GKVK ಬೇಕು ಅಂತ ಹೇಳ್ಕೆ GKVK ಮ್ಯಾಗ್ ಇಟ್ಬಿಟ್ಟಿರ್ತೀರಿ. ಆ ಒಂದು ರ್ಯಾಂಕಿಗೆ ಅದು ಕಾಲೇಜ್ ಸಿಗೋದಿಲ್ಲ. ಅದಕ್ಕೆ ನಿಮಗೆ ಬೇರೆ ಬೇರೆ ಕಾಲೇಜ್ GKVK ಧಾರವಾಡ ಒಂದೆರಡು ಹೆಚ್ಚಿಗೆ ಹಾಕಿರ್ತೀರಿ. ನಾ ಮತ್ತೆ ಆ್ಯಡ್ ಮಾಡೀನಿ ಕಾಲೇಜ್ ಅನ್ನಂಗೆ ಅನಿಸ್ತೈತಿ ನಿಮಗೆ. ಬಟ್ ಕಟ್ ಆಫ್ ಹೈ ಇರೋದ್ರಿಂದ ನಿಮಗೆ ಕಾಲೇಜ್ಗಳು ಸಿಗೋದಿಲ್ಲ. ಕಾಲೇಜ್ ಆ್ಯಡ್ ಮಾಡಿರ್ತೀರಿ ಹೆಸರಿಗೆ, ಬಟ್ ನಿಮ್ಮ ರ್ಯಾಂಕ್ ವೈಸ್ ನೀವು ಆ್ಯಡ್ ಮಾಡಿರೋದಿಲ್ಲ. ನಿಮ್ಮ ರ್ಯಾಂಕ್ ತಕ್ಕಂಗೆ ನೀವು ಕಾಲೇಜ್ ನೋಡಿ ಕಟ್ ಆಫ್ ಅನಲೈಸ್ ಮಾಡಿ ನೀವು ಹಾಕಿದ್ರಿ ಅಂದ್ರೆ ಈಸಿಯಾಗಿ ನಿಮಗೆ ಕಾಲೇಜ್ ಸಿಗ್ತಿತ್ತು. ಬಟ್ ವರಿ ಮಾಡ್ಕೋಬೇಡ್ರಿ, ಫಸ್ಟ್ ರೌಂಡ್ ಒಳಗೆ ನೀವು ಮತ್ತೆ ಅಗೇನ್ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಹೇಳ್ತೇನಂತ ಹೆಂಗೆ ಏನು ಮಾಡೋದು ಅಂತ. ಫಸ್ಟ್ ರೌಂಡ್ ಒಳಗೆ ಎಡಿಟಿಂಗ್ ಲಿಂಕ್ ಬಿಡ್ತಾರೆ. ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಅಗೇನ್ ನಿಮಗೆ ಎಡಿಟಿಂಗ್ ಲಿಂಕ್ ಬಿಡ್ತಾರೆ. ಆ ಒಂದು ಎಡಿಟಿಂಗ್ ಲಿಂಕ್ ಥ್ರೂ ನೀವು ಮತ್ತೆ ಹೋಗಿ ಲಾಗಿನ್ ಆಗಿ, ಅಂದರೆ ಏನದು ಎಡಿಟಿಂಗ್ ಲಿಂಕ್ ಮೀನ್ಸ್ ಆಪ್ಷನ್ ಎಂಟ್ರಿಯಲ್ಲೇ ಅದು ಮತ್ತೆ ನಿಮ್ಗೆ ಆಪ್ಷನನ್ನು ಆ್ಯಡ್ ಮಾಡಕ್ಕೆ ಬಿಡ್ತಾರೆ. ನೀವು ಹೋಗಿ ನಿಮ್ಮ ಒಂದು ಆಪ್ಷನನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು, ಹೆಚ್ಚಿಗೆ ಮಾಡ್ಕೋಬೋದು. ನಿಮ್ಮ ರ್ಯಾಂಕ್ ತಕ್ಕಂಗೆ ಕಟ್ ಆಫ್ ಲಿಸ್ಟ್ ನೋಡಿಕೊಂಡು ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಅಲ್ಲಿವರೆಗೂ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ, ಅನುಭವ ಆಗಿರ್ತೈತಿ. ಯಾಕಂದ್ರೆ ಈಗ ಗೊತ್ತಾಯ್ತಲ್ಲ, ಈಗ ಮಾಕ್ ರೌಂಡ್ ಒಂದು ಗೊತ್ತಾಯ್ತು, ಪ್ರೊವಿಷನಲ್ ರೌಂಡ್ ಗೊತ್ತಾಯ್ತು, ಮತ್ತು ಇನ್ನು ಫಸ್ಟ್ ರೌಂಡ್ ಒಂದು ಬರ್ತೈತಿ, ಅವಾಗ ಎಷ್ಟು ಗೊತ್ತಾಗ್ತೈತಿ. ಇದಾಯ್ತು. ಇನ್ನು ಎಡಿಟಿಂಗ್ ಲಿಂಕ್ ಯಾವಾಗ ಬಿಡ್ತಾರೆ ಅಂತ ಹೇಳಿದೆ, ಫಸ್ಟ್ ರೌಂಡ್ ಬಂದಮೇಲೆ, ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನಿಮಗೆ ಎಡಿಟಿಂಗ್ ಲಿಂಕ್ ಕೊಡ್ತಾರೆ ಅಂತ ಹೇಳಿದೆ. ಅದು ಸಹ ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನು ಲಾಸ್ಟಿಗೆ ಬಂದ್ಬಿಟ್ಟು ನಮಗೆ ಮಾಕ್ ರೌಂಡ್ ಒಳಗೆ ಒಂದು ಕಾಲೇಜ್ ಅಲಾಟ್ ಆಗಿತ್ತು ರೀ ಸರ್. ಈಗೇನಾಗೈತಿ, ಈಗ ಈ ರೌಂಡ್ ಒಳಗೆ ಪ್ರೊವಿಷನಲ್ ರೌಂಡ್ ಒಳಗೆ ನಮಗೆ ಕಾಲೇಜ್ ಅಲಾಟ್ ಆಗಿಲ್ಲ. ಹೆಂಗೆ ಮಾಡೋದು? ಇನ್ನು ಏನು ಮಾಡಲಿ, ಹೆಂಗೆ ಮಾಡಲಿ? ಇವಾಗ ಅಲ್ಲೊಂದು ಅಲಾಟ್ ಆಗ್ಯದ, ನಾನು ಫುಲ್ ಖುಷಿ ಒಳಗಿದ್ದೆ, ನಾನು ಯಾವುದೂ ಆ್ಯಡು ಮಾಡಿಲ್ಲ, ಏನೂ ಮಾಡಿಲ್ಲ. ಇವಾಗ ಯಾವ ನೋಡಿದ್ರೆ ಯಾವ ಕಾಲೇಜ್ ಅಲಾಟ್ ಆಗಿಲ್ಲ, ಹೆಂಗೆ ಮಾಡಲಿ ಅಂತ ಹುಚ್ಚಿಡ್ದಿರ್ತೈತಿ. ನೀವೇನು ವರಿ ಮಾಡ್ಕೋಬೇಡ್ರಿ, ಇದು ಪ್ರಾಬ್ಲಮ್ನೇ ಅಲ್ಲ. ನೀವು ಜಸ್ಟ್ ವೇಟ್ ಮಾಡ್ಬೇಕಷ್ಟೆ. ಫಸ್ಟ್ ರೌಂಡಿಗೆ ಎಡಿಟಿಂಗ್ ಲಿಂಕ್ ಬಿಡ್ತಾರೆ, ಫಸ್ಟ್ ರೌಂಡಲ್ಲಿ ನೋಡಿರಿ ಯಾವ್ದಾದ್ರು ಕಾಲೇಜ್ ಅಲಾಟ್ ಆಯಿತು, ಓಕೆ.
ಇಪ್ಪ ಕಾಲೇಜ್ ಯಾವುದೋ ಅಲೋಟ್ ಆಗಲಿಲ್ಲ ಅಂದರೆ ಏನು ಮಾಡಲಿ ಸರ? ಅಲೋಟ್ ಆಗಲಿಲ್ಲ ಅಂದರೆ ವರಿ ಮಾಡ್ಕೋಬೇಡ್ರಿ. ಅಗೇನ್ ಫಸ್ಟ್ ರೌಂಡಲ್ಲಿ ಒಂದಿಷ್ಟು ಕಟ್ ಆಫ್ ಲಿಸ್ಟ್ ಬಿಡ್ತಾರೆ. ಸೊ ಅಗೇನ್ ಒಂದಿಷ್ಟು ಮತ್ತೆ ಸ್ವಲ್ಪ ಅಲ್ಲ ಈ ಸಲ ಭಾಳಷ್ಟು ಕಾಲೇಜ್ ಆ್ಯಡ್ ಮಾಡೋದು, ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳೋದು. ಖಾಲಿನೇ ಕುಂತಿರಿ ಮನ್ಯಾಗ, ಕೆಲಸ ಅಂತೂ ಏನೂ ಇಲ್ಲ, ಪ್ರಿಯಾರಿಟಿ ವೈಸ್ ಕಾಲೇಜ್ ಲಿಸ್ಟೇ ಮಾಡ್ಕೊಂಡ್ಬಿಡೋದು. ಒಂದು 100-200 ಕಾಲೇಜೇ ಆ್ಯಡ್ ಮಾಡೋದು. ಸೊ 100-200 ಕಾಲೇಜ್ ಆ್ಯಡ್ ಮಾಡಿದ್ರಿ ಪ್ರಿಯಾರಿಟಿ ವೈಸ್ ಅಂದ್ರೆ ಸೊ ಆಟೋಮೆಟಿಕ್ ನಿಮ್ಗೊಂದು ಕಾಲೇಜ್ ಅಲೋಟ್ ಆಗ್ತೈತಿ. ಸೊ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಿರಲ್ಲ. ಕರೆಕ್ಟಾಗಿ ಫ್ರೀ ಟೈಮ್ ಇದ್ದಾಗ ನಿಮಗೆ ಕಾಲೇಜ್ ಲಿಸ್ಟ್ ಮಾಡ್ಕೊಂತ ನಾನು ಹೇಳಿದ್ದು. ಸೊ ನೀವು ಮಾಡ್ಕೊಂಡಿಲ್ಲ, ಮಾಡ್ಕೊಂಡಾದ್ಮೇಲೆ ಅದನ್ನ ನೀವಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡಬೇಕು. ಸೊ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ. ಸೊ ಯಾರೋ ಬಂದು ಇವಾಗ ನಿಮಗೆ ಹೇಳ್ತಾರೆ ಹಿಂಗೆ ಮಾಡ್ಕೊಳ್ರಿ ಹಿಂಗೆ ಅಂತ ಹೇಳ್ತಾರೆ. ನಿಮಗೆ ಊಟ ಮಾಡಂತ ಹೇಳ್ತಾರೆ, ಯಾರೋ ಬಂದು ತುತ್ತು ಬಂದು ಬಾಯಿ ತಿನ್ಸೋದಿಲ್ಲ. ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ಸೊ ಇವಾಗ ಫಸ್ಟ್ ಮಕ್ಕಳೊಳಗೆ ಅಲೌಟ್ ಆಗಿತ್ತು, ಇವಾಗ ಅಲೌಟ್ ಆಗಿಲ್ಲ. ಮೀನ್ಸ್ ಏನು ಮಾಡಿರ್ತಾರೆ ಅಂದ್ರೆ ಬೇರೆ ವಿದ್ಯಾರ್ಥಿಗಳು ಆ್ಯಡ್ ಮಾಡ್ಕೊಂಡಿರ್ತಾರೆ. ಇವಾಗ ಇದ್ದಂಥ ಅಂದ್ರೆ ಅವರಿಗೂ ಸಹ ಹಿಂಗೆ ಸೇಮ್ ಮಕ್ಕಳೊಳಗೆ ಯಾವುದೋ ಕಾಲೇಜ್ ಅಲೌಟ್ ಆಗಿರೋದಿಲ್ಲ. ಅವ್ರು ರ್ಯಾಂಕ್ ಚಲೋ ಇರ್ತೈತಿ, ಬಟ್ ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಬಂದಿರಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಕೈತಿ ಹಿಂಗೆಲ್ಲ ಮಾಡಬೇಕು ಅಂತೇಳಿ. ಅದಕ್ಕೆ ಮಕ್ಕಳೊಳಗೆ ಅವರೆಲ್ಲ ಎಡಿಟ್ ಮಾಡ್ಕೋತಾರೆ. ಚೆನ್ನಾಗಿರೋ ಕಾಲೇಜೆಲ್ಲ ಮೇಲೆ ಹಾಕೊತಾರೆ, ಸೊ ಲೋ ಕಾಲೇಜ್ಗಳೆಲ್ಲ ಕೆಳಗೆ ಕೊಟ್ಕೋತಾರೆ. ಸೊ ಅವಾಗ ನಿಮಗೆ ಮೊದಲೆಲ್ಲ ಚಲೋ ಕಾಲೇಜ್ ಸಿಕ್ಕಿರ್ತೈತಿ, ಈಗ ಸಿಕ್ಕಿರೋದಿಲ್ಲ. ಯಾಕಂದ್ರೆ ಅವರು ಚಲೋ ಇರೋ ಕಾಲೇಜೆಲ್ಲ ಮೇಲೆ ಹಾಕೊಂಡ್ಬಿಡ್ತಾರೆ ಆಪ್ಷನ್ ಎಂಟ್ರಿ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಇವಾಗ ನನಗೆ ಯಾವುದೇ ರೀತಿ ಕಾಲೇಜ್ ಫಸ್ಟ್ ರೌಂಡಲ್ಲಿ ಅಲೌಟ್ ಆಗಿಲ್ಲ, ನಿಮಗೆ ಅಲೌಟ್ ಆಗಿರ್ತೈತಿ. ನೀವೇನು ಮಾಡಿರ್ತೀರಿ, ನನಗೆ ಸಿಕ್ಕೈತೆ ಬಿಡೋ ಹತ್ರ ಫುಲ್ ಜಾಲಿಯಾಗಿರ್ತೀರಿ, ಅದಕ್ಕೇನು ಎಡಿಟ್ ಏನೂ ಮಾಡ್ಕೊಳಂಗಿಲ್ಲ. ಬಟ್ ನನಗೆ ಸಿಕ್ಕಿಲ್ಲಲ್ಲ, ನನ್ನ ರ್ಯಾಂಕ್ ಚಲೋ ಐತಿ, ನಿಂದು ರ್ಯಾಂಕ್ ಚಲೋ ಇಲ್ಲ, ನಾನು ಏನು ಮಾಡ್ತೀನಿ, ಚೆನ್ನಾಗಿರೋ ಕಾಲೇಜ್ನ ಚಂದ ಪ್ರಿಯಾರಿಟಿ ಸೆಟ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಎಡಿಟಿಂಗ್ ಚಂದ ಮಾಡ್ತೀನಿ. ನಾನು ಎಡಿಟಿಂಗ್ ಚಂದ ಮಾಡಿದಿರೋ ಕಾರಣದಿಂದಾಗಿ ನನಗೊಂದು ಕಾಲೇಜ್ ಅಲೌಟ್ ಆಗ್ತೈತಿ. ನನಗೆ ಅಫ್ಕೋರ್ಸ್ ಚಲೋ, ನನ್ನ ರ್ಯಾಂಕ್ ಚಲೋ ಐತೆ ಅಂದ್ರೆ ನನಗೆ ಕಾಲೇಜ್ ಅಲೌಟ್ ಆಗೇ ಆಗ್ತೈತಿ. ಸೊ ನಿಂದು ಚಲೋ ಇಲ್ಲ ಅಂದಮೇಲೆ ನಿನಗೆ ಅಲೌಟ್ ಆಗೋದಿಲ್ಲ. ಸೊ ಹಿಂಗೆ ಈಗ ನಿಮ್ಮದು ಅಲೌಟ್ ಇರೋದು ಅಂದ್ರೆ ರ್ಯಾಂಕ್ ಚೆನ್ನಾಗಿರಲಿಲ್ಲ ಅಂದ್ರೆ ಅವ್ರದ್ದು ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಆ ಕಾಲೇಜ್ ಕೊಡ್ತಾರೆ, ನಿಮಗೆ ಕೊಡೋದಿಲ್ಲ. ಸೊ ಈ ರೀತಿ ಆಗಿರ್ತೈತಿ. ಯಾರೇನು ನೋಡಿ ಮಾಡ್ಕೋಬೇಡ್ರಿ. ಇನ್ನು ನಿಮಗೆ ರೌಂಡ್ಸ್ ಅದಾವು, ಎಡಿಟ್ ಮಾಡ್ಕೋಬೋದು, ಎಡಿಟಿಂಗ್ ಲಿಂಕ್ ಕೊಡ್ತಾರೆ, ಕಟ್ ಆಫ್ ಲಿಸ್ಟ್ ಬರ್ತೈತಿ, ಅದನ್ನು ನೋಡಿಕೊಂಡು ಎಲ್ಲ ಸಂಪೂರ್ಣವಾಗಿ ನೀವು ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಏನೇ ಡೌಟ್ ಇದ್ರೆ ನೀವು ನನಗೆ ಕೇಳ್ಬೋದು, ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. ಸೊ ಏನು ವರಿ ಮಾಡ್ಕೋಬೇಡ್ರಿ. ಇದಾಗಿದೆಯೋ ನೋಡಿ, ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ. ಡೌಟ್ ಏನಾರಿದ್ರೆ ಕಮೆಂಟ್ ಮಾಡಿರಿ, ಸೊಲ್ಯೂಷನ್ ಪಕ್ಕ ಕೊಡ್ತೀನಿ. ಇದಾಗಿದೆಯೋ ನೋಡಿ, ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ. ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸಿಗೆ ತುಂಬ ವಿದ್ಯಾರ್ಥಿಗಳು ವೀಡಿಯೋ ಶೇರ್ ಮಾಡೋಕತ್ತಿಲ್ಲ, ಅವರಿಗೆ ಮ್ಯಾಟ್ರೇ ಗೊತ್ತಾಗತ್ತಿಲ್ಲ. ಸೊ ಮ್ಯಾಟ್ರ್ ಗೊತ್ತಾಗದೇ ಇರೋ ಕಾರಣ ಅವ್ರು ಆಮೇಲೆ ಬಂದು ಸರ್ ನಮಗೆ ಗೊತ್ತಾಗಿಲ್ಲ ರೀ, ನಾವು ಹೆಂಗೆ ಮಾಡಿದ್ರಿ ಅಂದ್ರೆ ಲೈಕ್ ಹಿಂಗೆಲ್ಲ ಆಯ್ತು ಸರ, ನಮಗೇನು ನಮ್ಮ ಫ್ರೆಂಡ್ಸ್ ಯಾರೂ ಶೇರ್ ಮಾಡಿಲ್ಲ ಸರ, ನೀವು ಹೇಳ್ರಿ ಸರ ಹಂಗೆ ಅಂತ ಹೇಳ್ತಾರೆ. ಹೆಂಗೆ ಅನಿಸ್ತಿದ್ದು ಗೊತ್ತಾನ, ಮೊನ್ನೆ ಎಡಿಟಿಂಗ್ ಲಿಂಕ್ ಬಿಟ್ಟಾಕಾರ ಯಾರೊಬ್ಬರು ಸಹ ತಮ್ಮ ಫ್ರೆಂಡ್ಸಿಗೆ ಹೇಳಿಲ್ಲ ಅಂತ. ಸೊ ಕೆಲವೊಬ್ಬರೆಲ್ಲ ಬಂದು ಹೇಳೋದು ನೋಡಿ ಕೇಳಿ ಹೆಂಗೆ ಅನಿಸ್ತಿದೆ ಅಂದ್ರೆ ಅವ್ರು ಎಡಿಟ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಕಾಲೇಜ್ ಸಿಗೋದಿಲ್ಲ. ಕಾಲೇಜ್ ಅಲೌಟ್ ಆಗಿಲ್ಲ ಅಂದ್ರೆ 1 ವರ್ಷ ಅವ್ರ ಜೀವನ ಹಾಳಾಕೈತಿ. ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿರಿ. ಆ್ಯಸ್ ಅ ಫ್ರೆಂಡ್ ಆಗಿ ನಿಮ್ಮ ಒಂದು ಇನ್ನೊಬ್ಬ ಫ್ರೆಂಡಿಗೆ ಹೆಲ್ಪ್ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಕೈತಿ. ನೀವೇನೇನು ಹೆಲ್ಪ್ ಮಾಡಿಲ್ಲ, ಅವ್ನಿಗೆ ಹೇಳಿಲ್ಲ, ಅವ್ನಿಗೆ ಗೊತ್ತಾಕೈತೆ ಬಿಡ ಹಂಗೆ ಅಂತ ಹೇಳ್ತಾರೆ, ಆ್ಯಟಿಟ್ಯೂಡ್ ಅದು ಇದು ತೋರಿಸಿ ಇದು ಮಾಡಿದ್ರಿ ಅಂದ್ರೆ ಪಾಪ ಒಬ್ಬರು ಜೀವನ ಹಾಳಾಕೈತಲ್ಲ. ಹಂಗಾಗಕ್ಕೆ ಚಾನ್ಸ್ ಕೊಡಬೇಡ್ರಿ. ಸೊ ಶೇರ್ ಮಾಡೋದ್ರಿಂದ ನಿಮ್ದೇನು ದುಡ್ಡು ಹೋಗಲ್ಲ, ದುಗಣ ಹೋಗಲ್ಲ. ಓಕೆ, ಬಾಯ್.